ಗಣೇಶೋತ್ಸವಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ. 1893ರಲ್ಲಿ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಸಮಾಜವನ್ನು ಒಗ್ಗೂಡಿಸಿ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡಿದ್ರು. ಭಾರತ ಅಂದರೆ ಒಂದು ಆಧ್ಯಾತ್ಮಿಕತೆಯ ತವರೂರು. ಭಾರತ ಅಂದರೆ ಪ್ರಕೃತಿ ಜೊತೆಗೆ ಸಮನ್ವಯಗೊಂಡು ಬದುಕು ಕಟ್ಕೊಳ್ತಕ್ಕಂಥ ಒಂದು ಉದಾತ್ತ ಸಂಸ್ಕೃತಿಯ ಇತಿಹಾಸ. ಭಾರತ ಅಂತ ಹೇಳಿದ್ರೆ ಒಂದು ಚೈತನ್ಯ ಭೂಮಿ, ಧರ್ಮಭೂಮಿ, ಕರ್ಮಭೂಮಿ. ಅಂಥ ಭಾರತದ ಚೈತನ್ಯ ಶಕ್ತಿಯೇ ಹಿಂದುತ್ವ. ಹಿಂದುತ್ವವನ್ನು ಬಿಟ್ಟು ಭಾರತ ಇಲ್ಲ, ಭಾರತವನ್ನು ಬಿಟ್ಟು ಹಿಂದುತ್ವ ಇಲ್ಲ. ಎಲ್ಲೆವರೆಗೂ ಹಿಂದುತ್ವ ಸರ್ವಶಕ್ತಿಯಾಗಿರುತ್ತೋ ಅಲ್ಲೇವರೆಗೂ ಭಾರತ ಶಕ್ತಿಶಾಲಿಯಾಗಿರುತ್ತೆ. ಹಿಂದುತ್ವ ದುರ್ಬಲ ಆದಾಗ, ಹಿಂದೂ ದುರ್ಬಲ ಆದಾಗ ಏನಾಗುತ್ತೆ ಅನ್ನೋದನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಗಾಂಧಾರ ಹೇಗೆ ಆಫ್ಘಾನಿಸ್ತಾನ ಆಯಿತೋ, ಸಿಂಧುವನ್ನು ಕಳ್ಕೊಂಡು ಹೇಗೆ ಪಾಕಿಸ್ತಾನ ಮಾಡಿದಾರೋ, ಅದೇ ಪರಿಸ್ಥಿತಿ ನನ್ನ ಭಾರತಕ್ಕೆ ಬರಬಾರ್ದು ಅಂತಿದ್ರೆ ಹಿಂದೂಗಳು ಸಾಮರ್ಥ್ಯಶಾಲಿಗಳಾಗಿರಬೇಕು, ಹಿಂದೂಗಳು ಸಂಘಟಿತರಾಗಿರಬೇಕು. ಆ ಸಂಘಟಿತರಾಗಿರಬೇಕು, ಸಾಮರ್ಥ್ಯಶಾಲಿಗಳಾಗಿರಬೇಕು ಅನ್ನುವಂಥ ಒಂದು ವಿಚಾರದ ಪ್ರತಿಪಾದನೆಗೆ ಸಾರ್ವಜನಿಕ ಗಣೇಶೋತ್ಸವ ಜಾತಿ ಮತ ಇವುಗಳೆಲ್ಲವನ್ನು ಮೀರಿ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಭಾವನೆಯನ್ನು ಗಟ್ಟಿಗೊಳಿಸೋದಕ್ಕೆ, ಅಸ್ಪೃಶ್ಯತೆಗೆ, ಜಾತೀಯತೆಗೆ ಅವಕಾಶ ಇಲ್ಲದೆ ಇರತಕ್ಕಂಥ ಸದೃಢ ಹಿಂದೂ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆಯನ್ನು ಕೊಡಲಿ ಅಂತೇಳಿ ಶುಭ ಹಾರೈಸ್ತೇನೆ. ರಾಣಿ ಚೆನ್ನಮ್ಮ ಮೈದಾನಕ್ಕೆ 32 ವರ್ಷದ ಹಿಂದೆ ಹೋರಾಟಕ್ಕಾಗಿ ಬಂದಿದ್ವಿ. ಅವತ್ತು ರಾಷ್ಟ್ರಧ್ವಜವನ್ನು ಹಾರಿಸುವಂಥ ಸವಾಲನ್ನು ಸ್ವೀಕಾರ ಮಾಡಿ ಬಂದಿದ್ವಿ. ಇವತ್ತು ಬರೀ ರಾಷ್ಟ್ರಧ್ವಜ ಅಲ್ಲ, ರಾಷ್ಟ್ರಧ್ವಜದ ಜೊತೆಗೆ ಭಗವಧ್ವಜವನ್ನು ಕೂಡ ಹಾರಿಸ್ತಾ ಇದ್ದೇವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹುಬ್ಬಳ್ಳಿಯ ಈ ಮಣ್ಣಿನಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಿ ಆ ಹೋರಾಟದ ಮೂಲಕ ಇಲ್ಲಿರುವ ಇಂಚಿಂಚು ಭೂಮಿಯು ಕೂಡ ಅದು ಭಾರತದ್ದು ಅಂತಕ್ಕಂಥ ಸಾರ್ತಕ್ಕಂಥ ರಾಷ್ಟ್ರಭಕ್ತಿಯ ಹೋರಾಟದ ಪರಿಣಾಮ ಇವತ್ತು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಇದೆ. ರಾಣಿ ಚೆನ್ನಮ್ಮ ಮೈದಾನದಲ್ಲಿ ನಾವೆಲ್ಲರೂ ಭಗವಧ್ವಜದ ಮೂಲಕ ಇದು ನಮ್ಮ ಭೂಮಿ ಅನ್ನುವಂಥ ಒಂದು ಹೆಮ್ಮೆಯ ಭಾವನೆಯನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೆ, ಹೋರಾಟದಲ್ಲಿ ಜೀವ ತೊತ್ತಂಥ ಹುತಾತ್ಮರಿಗೆ ನಾನು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸಲಿಕ್ಕೆ ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.